ನಮಸ್ಕಾರ ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತು ವಿಜಯನಗರ ಸಾಮ್ರಾಜ್ಯ ಎಷ್ಟು ಶ್ರೀಮಂತ ಮತ್ತು ವಿಶಾಲವಾದದ್ದು ಅಂತ. ಗೊತ್ತಿಲ್ಲದೆ ಇದ್ರೆ ಕೇಳಿ, ಇತಿಹಾಸದಲ್ಲಿ ಪಟ್ಟಿ ಮಾಡಿ ಕೇಳಿದ್ರೆ ಎಲ್ಲರ ಬಾಯಲ್ಲೂ ಕೇಳಿ ಬರೋದು ವಿಜಯನಗರ ಸಾಮ್ರಾಜ್ಯ ಅಂತಲೇ. ಇಡೀ ಭಾರತವನ್ನೇ ಆಳಿದ ಸಾಮ್ರಾಟ್ ಅಶೋಕ ಮತ್ತು ಚಂದ್ರಗುಪ್ತ ಮೌರ್ಯರನ್ನ ನಮ್ಮ ನಾಡು ಕಂಡಿದ್ರು ಕೂಡ ವಿಜಯನಗರದ ಕೃಷ್ಣದೇವರಾಯ ಒಂದು ಕೈ ಹೆಚ್ಚು ಅಂತಲೇ ಹೇಳ್ಬಹುದು. ಬೀದಿ ಬೀದಿಗಳಲ್ಲಿ ಮುತ್ತು ರತ್ನಗಳನ್ನ ಸೇರುಗಟ್ಲೆ ಅಳೆದು ಮಾರ್ತಿದ್ರು ಎಂದ್ರೆ ಊಹಿಸಿಕೊಳ್ಳಿ ಅದು ಎಂತಹ ಶ್ರೀಮಂತ ಸಾಮ್ರಾಜ್ಯವಾಗಿತ್ತು ಎಂದು. ವಿಶ್ವದಲ್ಲೇ ಹೆಸರು ಮಾಡಿದ್ದ ಅಂತಹ ವಿಶಾಲವಾದ ಸಾಮ್ರಾಜ್ಯ ಪತನವಾಗಿದ್ದಾದ್ರೂ ಹೇಗೆ ಗೊತ್ತಾ? ಹೌದು, ಆ ಸುಂದರವಾದ ಸಾಮ್ರಾಜ್ಯ ಪತನಗೊಂಡಿದ್ದು ಆ ಒಂದು ಯುದ್ಧದಿಂದ. ವಿಜಯನಗರವೆಂಬ ಒಂದು ಸುಂದರ ಸಾಮ್ರಾಜ್ಯವನ್ನು ಗತವೈಭವಕ್ಕೇರಿಸಿದವರು ಕೃಷ್ಣದೇವರಾಯ ಒಡೆಯರು. ಇವರ ಆ ಆಳ್ವಿಕೆಯಲ್ಲಿ ಶತ್ರು ರಾಜ್ಯಗಳನ್ನು ತಮ್ಮ ತಂಟೆಗೆ ಅಷ್ಟೇ ಅಲ್ಲದೆ ಉಸಿರು ಬಿಡುವುದಕ್ಕೂ ಅವಕಾಶವಿರಲಿಲ್ಲ, ಹಾಗೆ ನೋಡಿಕೊಳ್ಳುತ್ತಿದ್ದರು. ಕೃಷ್ಣದೇವರಾಯರು ಆಳಿದ ಆ ವಿಶ್ವವಿಖ್ಯಾತ ವಿಜಯನಗರ ಸಾಮ್ರಾಜ್ಯ ಆ ಒಂದು ಯುದ್ಧದಿಂದ ರಾಜಧಾನಿಯಾಗಿದ್ದ ಹಂಪಿ ಹಾಳು ಕೊಂಪೆಯಾಯಿತು. 20 ವರ್ಷಗಳ ಕಾಲ ವೈಭವದಿಂದ ರಾಜ್ಯಭಾರ ಮಾಡಿದ ಕೃಷ್ಣದೇವರಾಯ ರಾಜ್ಯವನ್ನು ಬಿಟ್ಟು ಅಗಲಿದರು. ನಂತರ ಅವರ ಸಹೋದರನಾದ ಅಚ್ಯುತರಾಯ ಆಸ್ಥಾನಕ್ಕೆ ಬರುತ್ತಾನೆ. ಆಸ್ಥಾನಕ್ಕೆ ಬಂದಿದ್ದು ಅಚ್ಯುತರಾಯ ಆದರೂ ಕೂಡ ರಾಜ್ಯಭಾರ ಮಾಡುವುದು ರಾಮರಾಯ ಕೃಷ್ಣದೇವರಾಯನ ಅಳಿಯನಾದ್ದರಿಂದ ಇವನನ್ನು ಅಳಿಯ ರಾಮರಾಯನೆಂದೇ ಕರೆಯುತ್ತಾರೆ. ರಾಮರಾಯ ಕೃಷ್ಣದೇವರಾಯನ ಸೇನಾಧಿಪತಿಯಾಗಿ ಧೀರ ಶೂರನಾಗಿ ಅನೇಕ ಯುದ್ಧಗಳಲ್ಲಿ ಅವರಿಗೆ ಬೆಂಬಲವಾಗಿದ್ದನು. ಈತನ ಪರಾಕ್ರಮವನ್ನು ನೋಡಿ ಕೃಷ್ಣದೇವರಾಯ ತನ್ನ ಮಗಳನ್ನು ನೀಡಿ ಮದುವೆ ಮಾಡಿಸಿದ್ದನು. ನಾವಿಲ್ಲಿವರೆಗೂ ನೋಡಿದ್ದು ಅಳಿಯ ರಾಮರಾಯ ಅಧಿಕಾರಕ್ಕೆ ಬಂದಿದ್ದಾದ್ರೂ ಹೇಗೆ ಎಂದು. ಈಗ ಈ ತಾಳಿಕೋಟೆ ಕದನ ಯಾವಾಗಾಯ್ತು, ಯಾರಿಂದಾಯ್ತು, ಅದು ನಡೆದದ್ದು ಎಲ್ಲಿ ಎಂದು